morning, students. Today we discuss the session number 41 in the paper Entrepreneurship and Innovation. Topic on venture capitalist and angel investors. ಇವತ್ತು ನಾವು ಸಾಹಸ ಬಂಡವಾಳದಾರರು ಮತ್ತು ಏಂಜಲ್ ಹೂಡಿಕೆದಾರರ ಬಗ್ಗೆ ಚರ್ಚೆ ಮಾಡೋಣ. ವೆಂಚರ್ ಕ್ಯಾಪಿಟಲಿಸ್ಟ್, ಸಾಹಸ ಬಂಡವಾಳದಾರರು. A venture capitalist is an individual or group that invests money into high-risk startups. Typically, the potential for the startup to grow rapidly offsets the potential risk for failure, thus incentivizing venture capitalists to invest. After a set period, the venture capitalist may fully buy the company or in the event of an initial public offering a large number of its shares. ಸಾಹಸ ಬಂಡವಾಳದಾರರು ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಗತವಾಗಿ ಹೂಡಿಕೆ ಮಾಡಬಹುದು ಅಥವಾ ಹಲವಾರು ಜನ ಪಾಲುದಾರಿಕೆಯಲ್ಲಿ ಹೆಚ್ಚು ಗಂಡಾಂತರಗಳಿರುವಂತೆ ಒಂದು ಉದ್ಯಮಶೀಲತೆಯನ್ನು ಆರಂಭ ಮಾಡಬಹುದು. ಸಾಮಾನ್ಯವಾಗಿ ಈ ಒಂದು ವೆಂಚರ್ ಕ್ಯಾಪಿಟಲಿಸ್ಟ್ ಅಥವಾ ಸಾಹಸ ಬಂಡವಾಳದಾರರು ಹೆಚ್ಚಿನ ಮಂದಿ ಕೂಡಿ ಒಟ್ಟಾರೆಯಾಗಿ ಸಹಯೋಗದೊಂದಿಗೆ ಉದ್ಯಮಶೀಲಗಳನ್ನು ಆರಂಭ ಮಾಡ್ತಾರೆ. ಸೊ ಇದು ಒಂದು ಡಿಬೆಂಚರ್ಸ್ ಇರ್ಬೋದು ಅಥವಾ ಷೇರುಗಳ ಮೂಲಕ ಇರ್ಬೋದು ಅಥವಾ ವಿವಿಧ ರೀತಿಯ ಇಕ್ವಿಟಿ ಶೇರ್ಸ್ ಮೂಲಕ ಏನು ಮಾಡ್ಬೋದು, ತಮ್ಮ ಬಂಡವಾಳನ ಹೂಡಿಕೆ ಮಾಡಲಿಕ್ಕೆ ಬಯಸ್ತಾರೆ. ವೆಂಚರ್ ಕ್ಯಾಪಿಟಲ್ ಈಸ್ ಆನ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಫೈನಾನ್ಸ್ ಫಾರ್ ದೋಸ್ ಸ್ಮಾಲ್ ಅಂಡ್ ಮೀಡಿಯಂ ಸೈಜ್ಡ್ ಫರ್ಮ್ which have very few avenues for raising funds. Although such a business firm may possess a huge potential for earning large profits in the future and establish itself into a larger enterprise, but the common investors are generally unwilling to invest their funds in them due to risk involved in these type of investments. In order to provide financial support to such entrepreneurial talent and business skills, the concept of venture capital emerged in a way. Venture capital is a commitment of capital or shareholding for the formation and setting up of small-scale enterprises at the early stages of their life cycle. ಸೊ ಉದ್ಯಮಶೀಲ ಚಟುವಟಿಕೆಯನ್ನು ಕೈಗೊಳ್ಳತಕ್ಕಂಥ ವರ್ಗ ಯಾವುದೇ ಆಗಿರಬಹುದು, ನಿರ್ದಿಷ್ಟ ಉತ್ಪನ್ನ ಅಥವಾ ಸೇವೆಯನ್ನು ಒದಗಿಸಲಿಕ್ಕೆ ದೊಡ್ಡ ಮಟ್ಟದಲ್ಲಿ ಸಣ್ಣ ಮತ್ತು ಮಧ್ಯಮ ಗಾತ್ರ ಹಾಗೂ ದೊಡ್ಡ ಮಟ್ಟದಲ್ಲಿ ಉದ್ಯಮಶೀಲತೆಯನ್ನು ನಡೆಸಲಿಕ್ಕೆ ವಿವಿಧ ರೀತಿಯಾದಂಥ ಒಂದು ಸಹಯೋಗದಲ್ಲಿ ಹಣಕಾಸುಗಳನ್ನು ನಿರ್ಮಾಣ ಮಾಡಿಕೊಳ್ತಕ್ಕದ್ದು. ಅದು ಕಮಿಟ್ಮೆಂಟ್ ಆಫ್ ಕ್ಯಾಪಿಟಲ್ ಆಗಿರ್ಬೋದು ಅಥವಾ ಶೇರ್ ಹೋಲ್ಡಿಂಗ್ಸ್ ಆಗಿರ್ಬೋದು ಅಥವಾ ಡಿಬೆಂಚರ್ಸ್ ಆಗಿರ್ಬೋದು ಅಥವಾ ಇನ್ನಿತರೆ ಯಾವುದೇ ಹಣಕಾಸಿನ ಮೂಲಗಳ ಮೂಲಕ ಈ ಒಂದು ಬಂಡವಾಳ ಕ್ರೋಢೀಕರಣ ಮಾಡ್ತಕ್ಕಂಥ ಸಾಹಸ ಬಂಡವಾಳದಾರರು ಅಂತ ಹೇಳಲಾಗುತ್ತದೆ. The term venture capital compromises the two words, namely venture and capital. The term venture literally means a course or proceeding, the outcomes of which is uncertain, but which is attended by the risk of danger of loss. On the other hand, the term capital refers to the resources to start the enterprise. However, the term venture capital can be understood in two ways. So ಎರಡು ಪದಗಳನ್ನು ನಾವು ನೋಡಬಹುದು, ವೆಂಚರ್ ಮತ್ತು ಬಂಡವಾಳ ಅನ್ನೋ ಆಧಾರದಲ್ಲಿ. ಸೊ ಇಲ್ಲಿ ಹೊಸ ಮತ್ತು ಬಂಡವಾಳ, ಸಾಹಸೋದ್ಯಮ, ಸಾಹಸ ವೆಂಚರ್ ಅಂತಕ್ಕಂಥ ಅರ್ಥ ನೀಡುತ್ತೆ. ಸೊ ಅಲ್ಲಿ ಸಾಮಾನ್ಯವಾಗಿ ಏನು ಸಾಹಸ ಅಂತ ಬಂದರೆ ರಿಸ್ಕ್ ಬಿಯರ್ ಮಾಡ್ತಕ್ಕಂಥ ಒಂದು ವಿಚಾರವನ್ನು ಹೇಳುತ್ತೆ. ಎಷ್ಟು ರಿಸ್ಕನ್ನು ಬಿಯರ್ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳಲಾಗುತ್ತೆ. ಸೊ ರಿಸ್ಕ್ನ ಬಿಯರ್ ಮಾಡೋದ್ರ ಜೊತೆಗೆ ಅಂದರೆ ಅದನ್ನ ರಿಸ್ಕ್ನ ಗಂಡಾಂತರಗಳನ್ನ ಎದುರಿಸೋ ಜೊತೆಗೆ ಬಂಡವಾಳನ ಹೂಡಿಕೆ ಮಾಡ್ತಕ್ಕಂಥದ್ದನ್ನು ಹೇಳ್ಬೋದು. According to narrow sense, the capital which is available for financing the new business ventures is called venture capital. Generally it involves leading finance to the growing companies. ಅಂದರೆ ಇಲ್ಲಿ ಸಾಮಾನ್ಯವಾಗಿ ಯಾವುದೋ ಒಂದು ಬೆಳೀತಿರ್ತಕ್ಕಂಥ ಒಂದು ಉದ್ದಿಮೆಗೆ ಅವಶ್ಯವಾಗಿರ್ತಕ್ಕಂಥ ಬಂಡವಾಳನ ಒದಗಿಸುವಂಥದ್ದನ್ನೇ ನಾವು ವೆಂಚರ್ ಕ್ಯಾಪಿಟಲ್ ಅಂತ ಹೇಳ್ಬೋದು ಅನ್ನೋದನ್ನ ಅರ್ಥವಲ್ಲೇ ನಾವು ನೋಡ್ಬೋದು. ಫೀಚರ್ಸ್ ಆಫ್ ವೆಂಚರ್ ಕ್ಯಾಪಿಟಲ್, ಸಾಹಸ ಬಂಡವಾಳದಾರರ ಲಕ್ಷಣಗಳು. ಫಾರ್ ನ್ಯೂ ಎಂಟ್ರೆಂಟ್, ಹೊಸದಾಗಿ ಬಂಡವಾಳ ಹೂಡುವವರು, ವೆಂಚರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಈಸ್ ಜನರಲಿ ಮೇಡ್ ಇನ್ ನ್ಯೂ ಎಂಟರ್ಪ್ರೈಸಸ್ ದಟ್ ಯೂಸ್ ನ್ಯೂ ಟೆಕ್ನಾಲಜಿ ಟು ಪ್ರೊಡ್ಯೂಸ್ ನ್ಯೂ ಪ್ರಾಡಕ್ಟ್ಸ್ ಇನ್ expectation of high gains or sometimes spectacular
ರಿಟರ್ನ್ಸ್. ಅಂದರೆ ಹೊಸದಾಗಿ ಬಂಡವಾಳನ ಹೂಡುವವರು ಅಂತ ನಾವು ನೋಡ್ಬೋದು. ಈ ಒಂದು ವೆಂಚೂರ್ ಕ್ಯಾಪಿಟಲ್ನ ಲಕ್ಷಣಗಳಲ್ಲಿ ನಾವು ನೋಡಿದಾಗ ಒಂದನೇದಾಗಿ ಯಾವಾಗಲೂ ಸಹ ಹೊಸದಾಗಿ ಬಂಡವಾಳ ಹೂಡುವವರಾಗಿ ನಾವು ನೋಡ್ತೀವಿ. ಸಾಮಾನ್ಯವಾಗಿ ಯಾವುದೇ ರೀತಿಯ ಒಂದು ಸ್ಪೆಕ್ಟಾಕ್ಯುಲರ್ಸ್ ಅನ್ನೋದನ್ನು ನಾವು ನೋಡ್ಬೋದು. ಅಂದರೆ ಸಾಕಷ್ಟು ಅಂದ್ರೆ ಒಂದು ಸ್ಪೆಕ್ಯುಲೇಷನ್ ಅಂತ ಹೇಳ್ತೀವಿ, ಚೇಂಜಸ್ ಇರುತ್ತೆ, ಬದಲಾವಣೆ ಇರುತ್ತೆ. ಸೊ ಒಂದು ಅನ್ಸರ್ಟಿನಿಟಿ ರಿಸ್ಕ್ಸ್ನ ಅವರು ಎದುರಿಸ್ತಾರೆ ಅಂತ ಹೇಳಲಾಗುತ್ತೆ. ಕಂಟಿನ್ಯೂಸ್ ಇನ್ವಾಲ್ವ್ಮೆಂಟ್, ನಿರಂತರವಾಗಿ ತೊಡಗಿಕೊಳ್ಳುವಿಕೆ. ವೆಂಚೂರ್ ಕ್ಯಾಪಿಟಲಿಸ್ಟ್ ಕಂಟಿನ್ಯೂಸ್ಲಿ ಇನ್ವಾಲ್ವ್ themselves with the clients' investments either by providing loans or marginal skill or any other supports. ಸಾಮಾನ್ಯವಾಗಿ ಈ ಒಂದು ವೆಂಚೂರ್ ಕ್ಯಾಪಿಟಲಿಸ್ಟ್ ಏನು ಮಾಡ್ತಾರೆ, ಯಾವಾಗಲೂ ಸಹ ತಮ್ಮ ಉದ್ದಿಮೆ ಚಟುವಟಿಕೆಯಲ್ಲಿ ನಿರತರಾಗಿರ್ತಾರೆ ಅನ್ನೋದನ್ನು ಮತ್ತೊಂದು ಲಕ್ಷಣವಾಗಿ ನಾವು ನೋಡ್ಬೋದು. ಮೋಡ್ ಆಫ್ ಇನ್ವೆಸ್ಟ್ಮೆಂಟ್ಸ್, ಹೂಡಿಕೆದಾರರ ಒಂದು ವಿಧಾನ. ವೆಂಚೂರ್ ಕ್ಯಾಪಿಟಲ್ ಈಸ್ ಬೇಸಿಕಲಿ ಆನ್ ಇಕ್ವಿಟಿ ಫೈನಾನ್ಸಿಂಗ್ ಮೆಥಡ್, ದ ಇನ್ವೆಸ್ಟ್ಮೆಂಟ್ ಬೇಯಿಂಗ್ ಮೇಡ್ ಇನ್ ರಿಲೇಟಿವ್ಲಿ ನ್ಯೂ ಕಂಪನೀಸ್ when it is too early to go to the capital market to raise funds. In addition, financing also takes the form of loan financing, convertible debt to ensure a running yield on the portfolio of the venture capitalist. ಸಾಮಾನ್ಯವಾಗಿ ಇವರು ಹೂಡಿಕೆದಾರರು ಬೇರೆ ಬೇರೆ ವಿಧಾನಗಳಲ್ಲಿ ಹೂಡಿಕೆಯನ್ನು ಮಾಡುವಂಥ ಲಕ್ಷಣನ ಹೊಂದಿರ್ತಾರೆ. ದೆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್, ದೀರ್ಘಾವಧಿ ಬಂಡವಾಳ. ದ ಬೇಸಿಕ್ ಆಬ್ಜೆಕ್ಟಿವ್ ಆಫ್ ವೆಂಚರ್ ಕ್ಯಾಪಿಟಲಿಸ್ಟ್ is to make a capital gain on equity investment at the time of exit and a regular return on debt financing. It is a long term investment in growth oriented small medium firms. It is a long term capital that is injected to enable the business to grow at a rapid pace, mostly from the startup stage. ಸೊ ಇದು ತುಂಬಾ ಮುಖ್ಯವಾದಂಥದ್ದು. ಸಾಮಾನ್ಯವಾಗಿ ಯಾವುದೇ ಒಂದು ವೆಂಚರ್ ಕ್ಯಾಪಿಟಲಿಸ್ಟ್ ಏನು ಮಾಡ್ತಾನೆ, ದೀರ್ಘಾವಧಿ ಬಂಡವಾಳ ತೊಡಗಿಸುವಂತಹ ಒಂದು ವರ್ಗದಲ್ಲಿ ಬರ್ತಾನೆ ಅಂತ ಹೇಳ್ಬೋದು. ಡೈನಾಮಿಕ್ ಅಪ್ರೋಚ್, ಕ್ರಿಯಾಶೀಲ ಕಲ್ಪನೆ. ವೆಂಚರ್ ಕ್ಯಾಪಿಟಲಿಸ್ಟ್ ಇನ್ಸ್ಟಿಟ್ಯೂಷನ್ಸ್ ಟೇಕ್ ಅನ್ ಆಕ್ಟಿವ್ ಪಾರ್ಟ್ in providing value added services such as providing business skills etc. to investee firms. They do not interfere in the management of the firm, nor do they acquire a majority controlling interest in the investee firms. The rationale for the extension of hands-on management is that venture capital investments tend to be highly non-liquid. ಸೊ ಇದು ತುಂಬಾ ಮುಖ್ಯವಾದದ್ದು. ಸಾಮಾನ್ಯವಾಗಿ ಅವರು ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಕೊಂಡಾಗಬಹುದು. ಯಾವುದೇ ಒಂದು ಉದ್ಯಮಶೀಲ ಚಟುವಟಿಕೆನ ಈ ವೆಂಚರ್ ಕ್ಯಾಪಿಟಲ್ನ ಒಂದು ಅಡಿನಲ್ಲಿ, ಸಾಹಸೋದ್ಯಮ ಬಂಡವಾಳದ ಅಡಿನಲ್ಲಿ ಹೂಡಿಕೆ ಮಾಡ್ತಕ್ಕಂಥವ್ರು. ಹೈ ರಿಸ್ಕ್ ರಿಟರ್ನ್ ವೆಂಚರ್ಸ್, ಗರಿಷ್ಠ ಗಂಡಾಂತರ ಸಾಹಸ ಬಂಡವಾಳದಾರರು. ವೆಂಚರ್ ಕ್ಯಾಪಿಟಲಿಸ್ಟ್ ಫೈನಾನ್ಸ್ ಹೈ ರಿಸ್ಕ್ ರಿಟರ್ನ್ಸ್ ವೆಂಚರ್ಸ್. Some of the ventures yield very high return in order to compensate for the heavy risk related to the ventures. Venture capitalists usually make huge capital gains at the time of exit. ಸೊ ಇದು ತುಂಬಾ ಮುಖ್ಯವಾದದ್ದು. ಸಾಮಾನ್ಯವಾಗಿ ಯಾವುದೇ ಒಂದು ಉದ್ದಿಮೆದಾರ ಆಗಿರ್ಬೋದು, ವೆಂಚರ್ ಕ್ಯಾಪಿಟಲಿಸ್ಟ್ ಆಗಿ ಹಣವನ್ನು ಹೂಡಿಕೆ ಮಾಡಿದಾನೆ ಅಂದರೆ ಅವನು ಅತಿ ಹೆಚ್ಚು ರಿಸ್ಕ್ ಅನ್ನು ತಗೊಳ್ತಕ್ಕಂಥ ವರ್ಗದಲ್ಲಿ ನೋಡ್ತೀವಿ. ಹಾಗಾಗಿ ಇದು ಒಂದು ಪ್ರಮುಖ ಲಕ್ಷಣವಾಗಿ ನೋಡ್ಬೋದು. ಸೋರ್ಸ್ ಆಫ್ ಫೈನಾನ್ಸ್. Venture capitalists usually finance small and medium-sized firms during the early stage of the development until they are established and are able to raise finance from the conventional industrial finance market. Many of these firms are new high technology oriented companies. ಹಣಕಾಸಿನ ಮೂಲಗಳನ್ನು ವಿವಿಧ ರೀತಿಯಂತಹ ಒಂದು ಮೂಲಗಳ ಮೂಲಕ ಸಣ್ಣ ಮತ್ತು ಮಧ್ಯಮ ಗಾತ್ರದಲ್ಲಿ ಅಭಿವೃದ್ಧಿ ಹಂತದಲ್ಲಿ ಅವರು ನಿರೀಕ್ಷೆ ಮಾಡ್ತಾರೆ. ಆಮೇಲೆ ಸಾಕಷ್ಟು ಹಣಕಾಸಿನ ಒಂದು ಮಾರುಕಟ್ಟೆ ಅಂತ ಏನಿದೆ ಅಥವಾ ಬಂಡವಾಳ ಮಾರುಕಟ್ಟೆ ಇದೆ, ಅಲ್ಲಿನೂ ಸಹ ವಿವಿಧ ಹಣವನ್ನು ಕ್ರೋಢೀಕರಣ ಮಾಡಲಿಕ್ಕೆ ಅವಕಾಶ ಇದೆ. ಲಿಕ್ವಿಡಿಟಿ ಆಫ್ ವೆಂಚರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಡಿಪೆಂಡ್ಸ್ ಆನ್ ದ ಸಕ್ಸಸ್ ಆರ್ ಅದರ್ವೈಸ್ ಆಫ್ ದ ನ್ಯೂ ವೆಂಚರ್ ಆರ್ ಪ್ರಾಡಕ್ಟ್. ಅಕಾರ್ಡಿಂಗ್ಲಿ ದೇರ್ ವಿಲ್ ಬಿ ಹೈಯರ್ ಲಿಕ್ವಿಡಿಟಿ ವೇರ್ ದ ನ್ಯೂ ವೆಂಚರ್ಸ್ ಆರ್ ಹೈಲಿ ಸಕ್ಸಸ್ಫುಲ್. ಸಾಮಾನ್ಯವಾಗಿ ಯಾರು ಹೆಚ್ಚು ಅಭಿವೃದ್ಧಿನ ಹೊಂತಾರೋ ಅಂತ ಒಂದು ಈ ಒಂದು ವೆಂಚರ್ ಕ್ಯಾಪಿಟಲಿಸ್ಟ್ ತರಬೇತಿ ಅನ್ನೋ ಪ್ರಮಾಣ ಏನಾಗ್ತಾ ಇರುತ್ತೆ, ಹೆಚ್ಚಾಗ್ತಾ ಇರುತ್ತೆ. ಏಂಜಲ್ ಇನ್ವೆಸ್ಟರ್ಸ್, ಏಂಜಲ್ ಹೂಡಿಕೆದಾರರು ಅಂದ್ರೆ ಮತ್ತೊಂದು ಅರ್ಥದಲ್ಲಿ ಹೇಳೋದಾದ್ರೆ ಉದ್ಯಮ ದೇವದೂತರು ಅಂತ ಹೇಳಬಹುದು. ಅನ್ ಏಂಜಲ್ ಇನ್ವೆಸ್ಟರ್ ಆಲ್ಸೋ ನೋನ್ ಆಸ್ ಎ ಪ್ರೈವೇಟ್ ಇನ್ವೆಸ್ಟರ್, ಸೀಡ್ ಇನ್ವೆಸ್ಟರ್ ಆರ್ ಏಂಜಲ್ ಫಂಡರ್ is a high net worth individual who provide financial backing for small startup or entrepreneurs, typically in exchange for ownership equity in the company. Often angel investors are found among an entrepreneur family and friends.
The funds that angel investors provide may be a one-time investment to help the business get off the round, or an ongoing injection to support and carry the company through its difficult early stages. ಇಲ್ಲಿ ಸಾಮಾನ್ಯವಾಗಿ ನಾವು ನೋಡಿದಾಗ ಈ ಏಂಜಲ್ ಇನ್ವೆಸ್ಟರ್ಸ್ ಅಂತ ಏನ್ ಕರಿತೀವಿ ಅಥವಾ ಉದ್ಯಮದ ದೇವದೂತರು ಅಂತ ಏನ್ ಕರಿತೀವಿ, ಸೊ ಆ ಹೂಡಿಕೆದಾರರು ಸಾಮಾನ್ಯವಾಗಿ ಒಂದು ಕುಟುಂಬ ಅಥವಾ ವ್ಯಕ್ತಿಗತವಾಗಿ ಒಬ್ಬರೇ ಒಂದು ಸಣ್ಣ ಸಣ್ಣ ಉದ್ದಿಮೆ ಚಟುವಟಿಕೆಗಳಲ್ಲಿ ಹಣವನ್ನು ಹೂಡಿಕೆ ಮಾಡುವಂತ ಒಂದು ವ್ಯವಸ್ಥೆಯನ್ನು ನಾವು ಏಂಜಲ್ ಹೂಡಿಕೆದಾರರು ಅಂತ ಹೇಳ್ಬೋದು. ಇವರು ಸಾಮಾನ್ಯವಾಗಿ ತಮ್ಮದೇ ಕುಟುಂಬದ ಆದಾಯದ ಮೂಲಕ ಹಣವನ್ನ ಬಂಡವಾಳವಾಗಿ ಹೂಡಿರ್ತಾರೆ. ಸೊ ಇಂಥವರಿಂದನೂ ಸಹ ಸಾಕಷ್ಟು ಉದ್ಯಮಶೀಲ ಚಟುವಟಿಕೆಗಳು ನಡೆಯಲಿಕ್ಕೆ ಅವಕಾಶ ಇದೆ. The term angel came from the Broadway theater when wealthy individuals gave money to the propel ಥಿಯೇಟ್ರಲ್ ಪ್ರೊಡಕ್ಷನ್. ಇಲ್ಲಿ ಸಾಮಾನ್ಯವಾಗಿ ಒಂದು ಏಂಜಲ್ ಅಂತಕ್ಕಂಥ ಪದ ಬಂದಿರತಕ್ಕಂಥ ಬ್ರಾಡ್ವೇ ಥಿಯೇಟರ್ ನಲ್ಲಿ ಅವರು ವಿವಿಧ ರೀತಿಯ ಪ್ರದರ್ಶನಗಳನ್ನ ಮಾಡಲಿಕ್ಕೆ ಹಣದ ಒಂದು ಕ್ರೋಢೀಕರಣ ಮಾಡ್ತಾ ಇದ್ರು. ತಮ್ಮದೇ ಅಂತ ಒಂದು ಹಣವನ್ನು ಕ್ರೋಢೀಕರಣ ಮಾಡಿಕೊಂಡು ವಿವಿಧ ರೀತಿಯಂತಹ ಒಂದು ಪ್ರದರ್ಶನಗಳನ್ನ, ನಾಟಕ ಪ್ರದರ್ಶನ ಮಾಡ್ತಿದ್ರು. ಅಲ್ಲಿ ಈ ಏಂಜಲ್ ಅಂತಕ್ಕಂಥ ಒಂದು ಪದ ಬಳಕೆ ಆಗಿದೆ. The term angel investor or angel ಹೂಡಿಕೆದಾರರು ಅಂತಕ್ಕಂಥ ಏನಿದೆ, ಏಂಜಲ್ ಇನ್ವೆಸ್ಟರ್ ವಾಸ್ ಫಸ್ಟ್ ಯೂಸ್ಡ್ ಬೈ ದ ಯೂನಿವರ್ಸಿಟಿ ಆಫ್ ನ್ಯೂ ಆಮ್ಶೈರ್ ವಿಲಿಯಂ ವಿಟ್ಜಲ್ ಅಂತಕ್ಕಂಥವ್ರು ಯೂನಿವರ್ಸಿಟಿ ಆಫ್ ಆಮ್ಶೈರ್ ಅಂತ ಏನಿದೆ ಅವರು ಇದನ್ನ ಬಳಸ್ತಾರೆ. ಇಲ್ಲಿ ನಾವು ಗಮನಿಸಬೇಕು, ದಟ್ ಇಸ್ ದ ಫೌಂಡರ್ ಆಫ್ ದ ಸೆಂಟರ್ ಫಾರ್ ವೆಂಚರ್ ರಿಸರ್ಚ್. ಸೊ ಅಲ್ಲಿ ವಿಟ್ಜಲ್ ಅವರು ಒಂದು ರಿಸರ್ಚ್ ವರ್ಕ್ ಅನ್ನ ಮಾಡ್ತಿರ್ತಾರೆ, ಅವರು ಇದನ್ನ ಬಳಕೆ ಮಾಡಿದ್ದಕ್ಕಂತ ನಾವು ನೋಡ್ಬೋದು. ವಿಟ್ಜಲ್ ಕಂಪ್ಲೀಟೆಡ್ ಎ ಸ್ಟಡಿ ಆನ್ ಹೌ ಎಂಟರ್ಪ್ರಿನರ್ಸ್ ಗ್ಯಾದರ್ ಕ್ಯಾಪಿಟಲ್. ಸೊ ಒಂದು ಬಂಡವಾಳನ ಹೇಗೆ ಕ್ರೋಢೀಕರಣ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅವರು ತಮ್ಮದೇ ಅಂತ ಒಂದು ಅಧ್ಯಯನಗಳಲ್ಲಿ ತಿಳಿಯಪಡಿಸಿದ್ದಾರೆ. An angel investor is usually a high net worth individual who funds startup at the early stages, often with their own money. So ಅಂದ್ರೆ ಏಂಜಲ್ ಹೂಡಿಕೆದಾರರು ಅಂತ ಏನ್ ಕರಿತೀವಿ ಅಥವಾ ಹೂಡಿಕೆಯ ದೇವದೂತರು ಅಂತ ಏನ್ ಕರಿತೀವಿ. ಸೊ ಒಂದು ಉದ್ಯಮ ದೇವದೂತರನ್ನ ಸಾಮಾನ್ಯವಾಗಿ ಯಾರು ತಮ್ಮದೇ ಅಂತ ಹಣದ ಮೂಲಕ ಹೂಡಿಕೆಗಳನ್ನ ಮಾಡ್ತಾರೆ ಅಥವಾ ಬಂಡವಾಳನ ಹೂಡಿ ಉದ್ದಿಮೆ ಚಟುವಟಿಕೆಯನ್ನ ಕೈಗೊಳ್ತಾರೋ ಅವರನ್ನ ಏಂಜಲ್ ಹೂಡಿಕೆದಾರರು ಅಥವಾ ಉದ್ಯಮ ದೇವದೂತರು ಅಂತ ಕರೆಯಲ್ಪಟ್ಟಿದೆ. ಏಂಜಲ್ ಇನ್ವೆಸ್ಟಿಂಗ್ ಈಸ್ often the primary source of funding of many startups who find it more appealing than other more predatory forms of funding. The growth of angel investors provides startup fosters innovations which translates into economic growth. ಅಂದ್ರೆ ಆರ್ಥಿಕ ಪ್ರಗತಿಯ ಚಟುವಟಿಕೆಯಲ್ಲಿ ವಿವಿಧ ರೀತಿಯಂತ ಸ್ಟಾರ್ಟ್ಅಪ್ ಸಂಸ್ಥೆಗಳನ್ನು ಆರಂಭ ಮಾಡಿ ಯಾರು ಪ್ರಗತಿಗೆ ಒಂದು ಪಾತ್ರವನ್ನು ವಹಿಸ್ತಾರೋ ಅಥವಾ ಒಂದು ಅವ್ರದೇ ಅಂತ ಕೊಡುಗೆ ನೀಡ್ತಾರೋ ಅವರನ್ನ ಏಂಜಲ್ ಇನ್ವೆಸ್ಟರ್ಸ್ ಆಗಿ ನಾವು ಪರಿಗಣಿಸಬಹುದು. ದೀಸ್ ಟೈಪ್ಸ್ ಆಫ್ ಇನ್ವೆಸ್ಟರ್ಸ್ ಆರ್ ರಿಸ್ಕಿ ಅಂಡ್ ಯೂಶುವಲಿ do not represent more than 10% of the angel investors portfolio. ಸಾಮಾನ್ಯವಾಗಿ ಇಂಥ ಒಂದು ಹೂಡಿಕೆಯನ್ನು ಕೈಗೊಳ್ತಕ್ಕಂಥವ್ರು ನಾವು ಹೆಚ್ಚು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏಂಜಲ್ ಇನ್ವೆಸ್ಟರ್ಸ್ ಆರ್ ಇಂಡಿವಿಜುವಲ್ who seek to invest in early stages of startup. These types of investments are risky and usually do not represent more than 10% of the angel investor portfolio. Most angel investors have excess funds available or looking for a higher rate of return than those provided by traditional investment opportunities. Angel investors provide more favorable term compared to other lenders since they usually invest in the entrepreneur starting the business rather than the viability of the business. Angel investors are focused on helping startup take their first steps rather than the possible profit they may get from the business. Essentially, angel investors are the opposite of venture capitalists. So ಇಲ್ಲಿ ಈ ಒಂದು ಏಂಜಲ್ ಇನ್ವೆಸ್ಟರ್ಸ್ ಏನಿದ್ದಾರೆ ಅವರು ಈ ಒಂದು ಸಾಹಸೋದ್ಯಮ ಬಂಡವಾಳದಾರರು ಏನು ತೊಡಗಿಸ್ತಾರೆ ಬಂಡವಾಳನ, ಅದಕ್ಕೆ ವಿರುದ್ಧವಾದ ಸಾಮಾನ್ಯವಾಗಿ ಇವರು ಹೆಚ್ಚು ತಮ್ಮದೇ ಅಂತ ಹಣಕಾಸಿನ ಮೊತ್ತವನ್ನ ಹೂಡಿಕೆ ಮಾಡಿ ಉದ್ಯಮಶೀಲ ಚಟುವಟಿಕೆನ ಕೈಗೊಳ್ತಾರೆ. ಏಂಜಲ್ ಇನ್ವೆಸ್ಟರ್ಸ್ ಆರ್ ಆಲ್ಸೋ ಕಾಲ್ಡ್ ಇನ್ಫಾರ್ಮಲ್ ಇನ್ವೆಸ್ಟರ್ಸ್, angel funders, private investors, seed investors, or business angels. These are the individuals normally affluent who inject capital for the startup in exchange for ownership equity or convertible debt. Some angel investors invest through crowdfunding platform online or build angel investor network to pool capital together. ಸೊ ಇದು ತುಂಬಾ ಮುಖ್ಯವಾದದ್ದು. ತಮ್ಮದೇ ಅಂತ ಕ್ರೌಡ್ ಫಂಡಿಂಗ್ ಮಾಡೋ ಮೂಲಕ ಸಹ
ವಿವಿಧ ರೀತಿಯಂತ ಹೂಡಿಕೆಗಳು ನಡೆಯಲ್ಪಡ್ತವೆ ಏಂಜಲ್ ಇನ್ವೆಸ್ಟರ್ಸ್ ನೋಡಿದಾಗ. Some of the difference between the angel investors and venture capitalists. An angel investors operate independently while a venture capitalist belongs to a company or firm. ಸೊ ಇಲ್ಲಿ ಏಂಜಲ್ ಹೂಡಿಕೆದಾರರು ಅಂತ ಬಂದಾಗ ಸಾಮಾನ್ಯವಾಗಿ ತಮ್ಮದೇ ಆದಂಥ ಒಂದು ವ್ಯಕ್ತಿಗತವಾಗಿ ಒಂದು ಚಟುವಟಿಕೆಗಳು ನಿರ್ವಹಣೆ ಆಗ್ತಾ ಇರ್ತವೆ. ಆದರೆ ವೆಂಚರ್ ಕ್ಯಾಪಿಟಲಿಸ್ಟ್ ಅಲ್ಲಿ ಒಂದು ಕಂಪನಿ ಅಥವಾ ಒಂದು ಫರ್ಮ್ ಆಗಿ ಘಟಕವಾಗಿ ಏನ್ ಮಾಡ್ತಾ ಇರುತ್ತೆ, ಕೆಲಸ ಮಾಡ್ತಾ ಇರುತ್ತೆ. ಏಂಜಲ್ ಇನ್ವೆಸ್ಟರ್ಸ್ ಆಫರ್ಸ್ ಮೈನ್ಲಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ವೇರ್ venture capitalist seeks strong competitive product or services, a talented management team and a wide-ranging market potential. ಸೊ ಇಲ್ಲಿ ಸಾಮಾನ್ಯವಾಗಿ ಯಾವುದೇ ಒಂದು ಏಂಜಲ್ ಇನ್ವೆಸ್ಟರ್ಸ್ ಅಂತ ಬಂದಾಗ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ನ ಅವರು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಬೇರೆ ಕಡೆಯಿಂದ. ಆದರೆ ವೆಂಚರ್ ಕ್ಯಾಪಿಟಲಿಸ್ಟ್ ಅಲ್ಲಿ ನಾವು ನೋಡಿದಾಗ ಬೇರೆ ಕಡೆಯಿಂದ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಏಂಜಲ್ ಇನ್ವೆಸ್ಟರ್ಸ್ ಆರ್ ಸ್ಪೆಷಲೈಸ್ಡ್ ಇನ್ ದ ಅರ್ಲಿ ಸ್ಟೇಜ್ ಕಂಪನೀಸ್, finance the technical development at the last stage and early market entry. On the other hand, venture capitalists, depending on the venture capital business, participate in the early stage firms and more mature businesses. A venture capitalist will want to invest in a startup that shows an attractive promise and a lot of growth potential. ಇದು ತುಂಬಾ ಮುಖ್ಯವಾದದ್ದು. ಸಾಮಾನ್ಯವಾಗಿ ಏಂಜಲ್ ಹೂಡಿಕೆದಾರ ಏನ್ ಮಾಡ್ತಾರೆ, ಅರ್ಲಿ ಸ್ಟೇಜ್ ಅಲ್ಲಿ ಅಂದ್ರೆ ಒಂದು ಪ್ರಾರಂಭದ ಹಂತದಲ್ಲೇ ತಮ್ಮ ಒಂದು ಹೂಡಿಕೆಗಳನ್ನ ಹಣಕಾಸಿನ ಹಿನ್ನೆಲೆಯಲ್ಲಿ ಅಥವಾ ತಾಂತ್ರಿಕ ಹಿನ್ನೆಲೆಯಲ್ಲಿ ಗಮನಿಸಿ ತಮ್ಮ ಹೂಡಿಕೆಗಳನ್ನ ಮಾಡ್ತಾರೆ. ಆದ್ರೆ ವೆಂಚರ್ ಕ್ಯಾಪಿಟಲಿಸ್ಟ್ ಅನ್ನ ನಾವು ನೋಡಿದಾಗ ಸೊ ಎಲ್ಲಾ ರೀತಿಯಿಂದಲೂ ಅಧ್ಯಯನಗಳನ್ನ ಮಾಡಿ ನಮ್ಮ ಒಂದು ಹೂಡಿಕೆಗಳನ್ನ ಕೈಗೊಳ್ತಾರೆ. ಡ್ಯೂ ಟು ಡಿಲಿಜೆನ್ಸ್ is an environment that has given angel investors much controversy over the years. Many angels do almost no work, and because all wealth is their own, they are not really obligated to do so. Capitalists must do more due diligence since they keep their restricted partners fiduciary responsibility. ಇದು ತುಂಬಾ ಮುಖ್ಯವಾದ ಒಂದು ಏಂಜಲ್ ಹೂಡಿಕೆದಾರರಿಗೆ ತಮ್ಮದೇ ಅಂತ ಹೊಣೆಗಾರಿಕೆಯನ್ನು ಹೆಚ್ಚು ಜವಾಬ್ದಾರ ಆಗಿರ್ಬೇಕಾಗಿಲ್ಲ ಹೊಣೆಗಾರಿಕೆಗಳಿಗೆ. ಆದ್ರೆ ಇಲ್ಲಿ ಯಾಕೆ ಅಂತಂದ್ರೆ ಅವರದೇ ಬಂಡವಾಳ ಆಗಿರೋದ್ರಿಂದ ಅವ್ರ ಹೂಡಿಕೆಗಳನ್ನ ಹೇಗ್ ಬೇಕಾದ್ರೂ ನಿರ್ವಹಿಸೋದಕ್ಕೆ ಅವಕಾಶ ಇದೆ. ಆದ್ರೆ ವೆಂಚರ್ ಕ್ಯಾಪಿಟಲಿಸ್ಟ್ ಅಂತ ಏನ್ ಕರಿತೀವಿ, ಸಾಹಸ ಬಂಡವಾಳದಾರರು ಎಲ್ಲ ಒಂದು ಬಂಡವಾಳ ತೊಡಸಿರೋರಿಗೆ ಇವರು ಹೊಣೆಗಾರಿಕೆಯನ್ನು ಹೊಂದಿರ್ತಾರೆ, ಅದಕ್ಕೆ ಜವಾಬ್ದಾರಿಯನ್ನು ಹೊಂದಿರ್ತಾರೆ. ಏಂಜಲ್ಸ್ ಆರ್ ಡಿಫರೆಂಟ್ ದಟ್ ವೆಂಚರ್ ಕ್ಯಾಪಿಟಲಿಸ್ಟ್ ವಿಚ್ ಆರ್ ಲೆಸ್ ಡೈವರ್ಸ್ ದೆನ್ ವಾಲ್ ಸ್ಟ್ರೀಟ್ ಅಂಡ್ ಮೋಸ್ಟ್ಲಿ ಫೋಕಸ್ಡ್ ಆನ್ ಸಿಲಿಕಾನ್ ವ್ಯಾಲಿ. ಇಲ್ಲಿ ಗಮನಿಸಬಹುದು ಏಂಜಲ್ ಇನ್ವೆಸ್ಟರ್ಸ್ ಅಂತ ಏನ್ ಕರಿತೀವಿ ಅಥವಾ ವೆಂಚರ್ ಕ್ಯಾಪಿಟಲಿಸ್ಟ್ ಅಂತೀವಿ, ತುಂಬಾ ಡೈವರ್ಸಿಫಿಕೇಶನ್ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ವೆಂಚರ್ ಕ್ಯಾಪಿಟಲಿಸ್ಟ್ಸ್ ವಿಲ್ ಕ್ರಶ್ ಯುವರ್ ಕಂಪನಿ ಮೋರ್ ಲೈಕ್ಲಿ ಸಿನ್ಸ್ ವೆಂಚರ್ ಕ್ಯಾಪಿಟಲಿಸ್ಟ್ ಆಲ್ಸೋ ಟೇಕ್ ಎ ಸೀಟ್ ಫಾರ್ board of directors for your firm. Angel usually do not and should not. This reinforces their ability to influence the ಸ್ಟಾರ್ಟ್ಅಪ್. ಇಲ್ಲಿ ಸಾಮಾನ್ಯವಾಗಿ ಒಂದು ಫರ್ಮ್ ಅಂತ ಇರುತ್ತೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅನ್ನೋದು ಎಲ್ಲವನ್ನು ಸಹ ವೆಂಚರ್ ಕ್ಯಾಪಿಟಲಿಸ್ಟ್ ಅಲ್ಲಿ ನಾವು ನೋಡಬಹುದು. ಆದ್ರೆ ಏಂಜಲ್ ಇನ್ವೆಸ್ಟರ್ಸ್ ಅಲ್ಲಿ ಸಾಮಾನ್ಯವಾಗಿ ಈ ತರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥವಾ ಕಂಪನಿ ಫರ್ಮ್ ಅನ್ನೋದು ಕಾನ್ಸೆಪ್ಟ್ಸ್ ಬರೋದಿಲ್ಲ. ಸೊ ಈ ನೆಲೆಯಲ್ಲಿ ನಾವು ಇವೆಲ್ಲವನ್ನು ಸಹ ದೀಸ್ ಆರ್ ಆಲ್ ದ ಡಿಫರೆನ್ಸ್ ಬಿಟ್ವೀನ್ ದ ವೆಂಚರ್ ಕ್ಯಾಪಿಟಲಿಸ್ಟ್ ಅಂಡ್ ಏಂಜಲ್ ಇನ್ವೆಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್.